ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ಸಂಚಿಕೆಯಲ್ಲಿ ಗಿರಿಜಾಳ ಮದುವೆ ಸಂಭ್ರಮ ಜೋರಾಗಿ ನಡೆಯುತ್ತಿದ್ದು, ಗಿರಿಜಾ ಮದುವೆಯ ಹೆಣ್ಣಿನ ಅಲಂಕಾರದಲ್ಲಿ ರೆಡಿಯಾಗಿ ನಿಂತಿದ್ದಾಳೆ. ಅದೇ ರೀತಿ ಅಲ್ಲಿಗೆ ನಂದಾ ಅವರು ಬಂದಿದ್ದು ಗಿರಿಜಾಳನ್ನು ತುಂಬಾ ತಮಾಷೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಾಗೆ ಅವರಿಬ್ಬರು ಕಳೆದಂಥ ಹಳೆಯ ನೆನಪುಗಳನ್ನು ಸಹ ಇಬ್ಬರೂ ಕೂಡ ಹಂಚಿಕೊಳ್ತಾ ಇದ್ದಾರೆ. ಇತ್ತ ಮೀನಾ ಫುಲ್ ಖುಷಿಯಾಗಿ ಹಾಡನ್ನು ಹೇಳ್ತಾ ರೂಮಲ್ಲಿ ಇದ್ದಾಳೆ. ಅಲ್ಲಿಗೆ ಕೇಶವ್ ಬಂದಿದ್ದು ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀಯಾ ಅಂತ ಕೇಳಿದಾಗ ಅಮೂಲ್ಯ ಒಂದು ಪ್ಲ್ಯಾನನ್ನು ಮಾಡಿರ್ತಾಳೆ. ಅದನ್ನು ಕೇಶವ್ಗೆ ಹೇಳ್ತಾ ಇದ್ದಾಳೆ. ನಾನು ಅಮೂಲ್ಯಂಗೆ ಸೀರೆ ಉಡಿಸೋದಿಲ್ಲ, ಇವತ್ತು ಅವಳಿಗೆ ಉಟ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಇದ್ಯಾವ ಥರ ಪ್ಲ್ಯಾನು ಅಂತ ಹೇಳಿ ಕೇಶವ್ ಕೇಳಿದಾಗ ಅವಳಿಗೆ ಇವತ್ತು ವಲ್ಲಭನೇ ಸೀರೆಯನ್ನು ಉಡಿಸ್ತಾನೆ, ಅದೇ ನನ್ನ ಪ್ಲ್ಯಾನ್ ಅಂತ ಹೇಳಿ ಮೀನಾ ಹೇಳ್ತಾ ಇದ್ದಾಳೆ. ಯಾವಾಗಲೂ ಕೂಡ ಕಿತ್ತಾಡ್ತಿರುವಂತಹ ಅಮೂಲ್ಯ ಮತ್ತು ವಲ್ಲಭನ ಒಂದು ಮಾಡಬೇಕು ಅನ್ನೋದೇ ಇವಳ ಪ್ಲ್ಯಾನ್ ಆಗಿದೆ. ಇದು ಒಂದು ಸಖತ್ತಾಗಿ ಪ್ಲ್ಯಾನ್ ಮಾಡಿರೋದನ್ನು ಮೀನಾ ಕೇಶವ್ಗೆ ಹೇಳ್ತಾ ಇದ್ದಾಳೆ. ಹಾಗೆ ಕೇಶವ್ಗೂ ಇದನ್ನು ಕೇಳಿದ ತಕ್ಷಣ ತುಂಬಾ ಖುಷಿ ಆಗ್ತಾ ಇದ್ದಾನೆ. ಹಾಗೆ ಇವಳ ಪ್ಲ್ಯಾನ್ನಂತೆಯೇ ಅಮೂಲ್ಯ ಸೀರೆ ಉಟ್ಟು ರೆಡಿಯಾಗಿ ಬಂದಿದ್ದಾಳೆ. ಮೀನಾ ಮಾಡಿರೋ ಪ್ಲ್ಯಾನ್ ಸಖತ್ತಾಗಿ ವರ್ಕೌಟ್ ಆದಂಗೆ ಕಾಣ್ತಾ ಇದೆ. ಹಾಗೆ ಕೇಶವ್ ಮತ್ತು ಮೀನಾ ಇಬ್ಬರೂ ಸೇರಿ ವಲ್ಲಭ ಮತ್ತು ಅಮೂಲ್ಯರಿಗೆ ಸಖತ್ತಾಗಿ ಕಾಲೆಳಿತಿದ್ದಾರೆ. ಬಟ್ ಇಲ್ಲಿ ಆಗಿದ್ದೇ ಬೇರೆ ಫ್ರೆಂಡ್ಸ್. ಅಮೂಲ್ಯ ನಿನ್ನ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಮಾತ್ರ ಅಂತ ಹೇಳಿ ಇಬ್ಬರು ನಡುವೆ ಕೋಳಿ ಜಗಳ ಆಗಿ ವಲ್ಲಭ ಸೀರೆ ಉಟ್ಟು ತೋರಿಸಿ ಅದರಂತೆ ಉಡಲು ಅಮೂಲ್ಯಗೆ ಹೇಳುತ್ತಾನೆ. ಅವಳು ಕೂಡ ಏನೇನೋ ಸರ್ಕಸ್ ಮಾಡಿ ವಲ್ಲಭ ತೋರಿಸಿರೋ ಥರ ಸೀರೆ ಉಟ್ಟುಕೊಂಡು ಹೊರಗೆ ಬಂದಿರ್ತಾಳೆ. ಇದನ್ನು ಕೇಳಿದಂಥ ಕೇಶವ್ ಸಮ ಬೈತಾ ಇದ್ದಾನೆ. ಹಾಗೆ ಮತ್ತೆ ಇಬ್ಬರು ನಡುವೆ ಜಗಳ ಕೂಡ ಶುರುವಾಗುತ್ತೆ. ಹಾಗೆ ಕೇಶವ್ ಮೀನಾಗೆ ನಿನ್ನ ಎಂಥ ಐಡಿಯಾ ಇದು ಅಂತ ಹೇಳಿ ಸರಿಯಾಗಿ ಬೈದು ಮುಹೂರ್ತಕ್ಕೆ ಹೋಗ್ತಾ ಇದ್ದಾರೆ. ಇತ್ತ ಮದುವೆ ಶಾಸ್ತ್ರ ಕೂಡ ಶುರುವಾಗಿದ್ದು ಪ್ರೀ ವೆಡ್ಡಿಂಗ್ ಶೂಟ್ ಐಡಿಯಾ ಕೂಡ ನಡೀತಾ ಇದೆ. ಇದಕ್ಕೆ ನಂದಾ ಅವರನ್ನು ಎಲ್ಲರೂ ಸೇರಿ ಒಪ್ಪಿಸ್ತಾ ಇದ್ದಾರೆ. ಇತ್ತ ಗಿರಿಜಾಳ ಅಮ್ಮ ಅವರ ಮನೆಯಲ್ಲಿ ಯಾರೂ ಇಲ್ಲದನ್ನು ಕಂಡು ಮದುವೆಗೆ ಹೊರಡಲು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಅಲ್ಲಿಗೆ ಇಂದ್ರ ಬಂದಿದ್ದು ತನ್ನ ಗಂಡನಿಗೆ ಹೇಳೋದಾಗಿ ಹೆದರಿಸ್ತಿದ್ದಾಳೆ. ಇದರಿಂದಾಗಿ ಗಿರಿಜಾಳ ಅಮ್ಮ ತುಂಬಾ ಬೇಜಾರು ಮಾಡ್ಕೋತಾ ಇದ್ದಾರೆ. ನಾನು ಆ ಮದುವೆಗೆ ಹೋಗಬೇಕಾಗಿದೆ, ಆದರೆ ಇವಳು ಈ ಥರ ಎಲ್ಲ ಹೆದರಿಸ್ತಿದ್ದಾಳಲ್ಲ ಅಂತ ಹೇಳಿ ಕಲಾಳ ಬಳಿ ಹೇಳಿಕೊಂಡು ತುಂಬಾ ಬೇಜಾರು ಮಾಡಿಕೊಳ್ತಾ ಇದ್ದಾರೆ. ಆದರೆ ಕಲಾ ಕೂಡ ಇಲ್ಲಿ ಅಸಹಾಯಕತೆ ಇದರಲ್ಲಿ ಇರೋದ್ರಿಂದ ಅವಳು ಕೂಡ ನೀವು ಅಲ್ಲಿಗೆ ಹೋಗೋದ್ರಿಂದ ತುಂಬಾ ಪರಿಣಾಮ ಬೀರುತ್ತೆ, ಅದರಿಂದ ಆಗುವಂತಹ ಪರಿಣಾಮಗಳನ್ನೆಲ್ಲ ವಿವರಿಸ್ತಾ ಇದ್ದಾಳೆ. ಹಾಗೆ ನೀವೇನಾದರೂ ನಾನು ಕಾಫಿ ತರೋಷ್ಟರಲ್ಲಿ ಅಲ್ಲಿಗೆ ಹೋದರೆ ನನ್ನ ಮೇಲೆ ಆಣೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗದಂತೆ ಅವಳು ಕೂಡ ತಡೀತಿದ್ದಾಳೆ. ಈಗ ಆಣೆ ಕೂಡ ಮಾಡಿ ಹೋಗ್ತಾ ಇದ್ದಾಳೆ. ಇದು ಗಿರಿಜಾಳ ಅಮ್ಮನಿಗೆ ತುಂಬಾ ಚಿಂತೆಗೀಡು ಮಾಡಿದೆ. ಹಾಗೆ ಇತ್ತ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನಡೀತಿದ್ದು ತುಂಬಾ ಜೋರಾಗಿ ನಡೀತಾ ಇದೆ. ವೆರೈಟಿಯಾಗಿ ಫೋಟೋ ಕೂಡ ತೆಗೆಸ್ಕೊಳ್ತಾ ಇದ್ದಾರೆ. ಹಾಗೆ ಮದುವೆ ಮನೆಯಲ್ಲಿ ತುಂಬಾ ಸಂಭ್ರಮ ಜೋರಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಗಿರಿಜಾಳ ಅಮ್ಮ ಯಾವ ರೀತಿಯಾಗಿ ಗಿರಿಜಾಳ ಮದುವೆಯನ್ನು ನೋಡಲು ಹೋಗುತ್ತಾರಾ ಅಥವಾ ಇಲ್ವಾ ಅಂತ ಹೇಳಿ ನಾವು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ. ಇದಿಷ್ಟು ಇವತ್ತಿನ ಸಂಚಿಕೆಯ ಸ್ಟೋರಿಯಾಗಿತ್ತು. ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.